ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಉತ್ತರ ಕರ್ನಾಟಕ ಸುಮಾರು 69 ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು? ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ? 69 ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ, ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು ಎರಡೂ ಭಾಗಗಳು, ಒಂದು ದಕ್ಷಿಣ ಭಾಗ, ಒಂದು ಉತ್ತರ ಭಾಗ, ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಭಾಳಷ್ಟು. ಕೇವಲ ನಾವು ದಕ್ಷಿಣ ಕರ್ನಾಟಕದವರು ಅವರು ಭಾಳ ಪ್ರಭಾವಿಗಳು, ಅವರು ಬೆಂಗಳೂರಿಗೆ ಭಾಳ ಸಮೀಪ ಇದ್ದವರು, ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು. ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ನಮ್ಮ ರಾಜು ಕಾಗೆ ಅವರು, ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ, ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು. ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ತಾರೋ ಇಲ್ಲೋ, ಏನಾರು ಮಾಡಿ ನಾನು ಕೈಕಾಲು ಹಿಡಿದು ಮಂತ್ರಿಯರೇ ಆಗಬೇಕು, ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು. ಅದಕ್ಕೆ ಏನೂ ಕೆಲಸ ಮಾಡದೇ ಇದ್ದರೂ ಹೊಗಳೋದು, ಆಡಳಿತದಾಗಿದ್ದಾಗ ಹೊಗಳೋದು, ವಿರೋಧ ಪಕ್ಷದಾಗ ಟೀಕೆ ಮಾಡೋದು. ಆಡಳಿತ ಪಕ್ಷಕ್ಕೆ ಬಂದ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪು ಹಾರಿ ಮತ್ತು ಅದೇ ಯಥಾಸ್ಥಿತಿ. ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ. ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ, ರಾಜ್ಯ ಸರ್ಕಾರದವರೇ ಇರಲಿ, ತಪ್ಪು ತಪ್ಪು ತಪ್ಪೇ. ನೀವು ಹೋರಾಟ ಮಾಡ್ತೀರಿ, ಏನು ವಿರೋಧ ಪಕ್ಷದಾಗ, ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ. ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಆ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ. 69 ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ದಲ್ಲೋ, ವಿಧಾನ ಪರಿಷತ್ ಸದಸ್ಯರಿರಲಿಲ್ಲೋ, ಲೋಕಸಭಾ ಸದಸ್ಯರಿರಲಿಲ್ಲೋ, ಯಾಕೆ ಹಿಂದುಳಿತು? ಯಾಕೆ ಸಾಮ್ಯತೆಯನ್ನು ಇವತ್ತು ಆಗಲಿಲ್ಲ? ಇವತ್ತು ನೋಡ್ತಾ ಇದ್ವಿ ಅಧ್ಯಕ್ಷರು, ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದರೆ 10 ಕಿಲೋ ಅಕ್ಕಿಯಿಂದ ಉದ್ಧಾರ ಆಗುವುದಿಲ್ಲ. ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ 72 ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣೇದಾಳ. ಆದರೆ ಎಲ್ಲ ಸರ್ಕಾರಗಳು ಬಂದಾಗ, ನೀವು ಬಂದಾಗ ಏನು ಮಾಡಿದ್ರಿ, ನೀವು ಬಂದಾಗ ಏನು ಮಾಡಿದ್ರಿ? ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು, ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು, ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀನಿ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಒಬ್ಬ ಡೈಲಾಗ್ ಹೊಡೆದ್ರು. ಯಾರೂ ಏನೂ ಮಾಡಲಿಲ್ಲ, ರಕ್ತದಲ್ಲಿ ಬರೆದು ಕೊಡೋರು. ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು. ನಾವೆಲ್ಲ, ನನಗೇನು 3-4 ಸಲ ಉಚ್ಚಾಟನೆ ಮಾಡ್ಯಾರ, ಐ ಡೋಂಟ್ ಕೇರ್. ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜಿಲ್ಲಾರ್ದೆ ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ. ಆದರೆ ಜನ ನಿಂತಿದ್ದಾರೆ. ಜನ ನಮ್ಮ ಪರವಾಗಿದ್ದಾನೆ ಅಂದರೆ ಜನ ಎಂದೂ ಕೈ ಬಿಡೋದಿಲ್ಲ ಅಧ್ಯಕ್ಷರೇ. ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲೇ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಬಂದ ಪಕ್ಷೇತರ. ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕಂತೆ. ಅದಕ್ಕೆ ಅಧ್ಯಕ್ಷರನ್ನ ಹೇಳಿದೆ, ನೀರಾವರಿ ಸಮಸ್ಯೆ ನೋಡ್ರಿ, ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ. ಅವ್ರು ನೋಡಿದ್ರೆ ಸುಮಾರು 7 ಜಿಲ್ಲೆಯೊಳಗೆ 38ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ. ಉತ್ತರ ಕರ್ನಾಟಕ ಕಾವೇರಿಗಿಂತ 3 ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣೆಗೆ ಹಣ ಕೊಡಲಿಲ್ಲ. ಆಲ್ಮಟ್ಟಿ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1969ರಲ್ಲಿ ಆದಾಗ ಬರೇ ಎಷ್ಟಿತ್ತು ಆಲ್ಮಟ್ಟಿ ಯೋಜನೆ ಮೊದಲು ಅಂತ 2ನೇ ಹಂತ ಅಧ್ಯಕ್ಷರೇ 160 ಕೋಟಿ ಇತ್ತು. ಈ 1-2 ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದ್ವಿ? 54,000 ಕೋಟಿ ಖರ್ಚು ಮಾಡಿದ್ವಿ. 3ನೇ ಹಂತಕ್ಕೆ ಎಟ್ಟಬೇಕಂದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ, 1,20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. 60 ವರ್ಷದಲ್ಲಿ ಅವಾಗ ಏನೋ ಯಾವುದೋ ಇದು ಇರಲಿಲ್ಲ, ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ. ಅವಾಗೆ ಆಲ್ಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ 524 ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ. ಇವತ್ತು
ನಾವು ಯಾವ ಆಗಿಲ್ಲ ಅನ್ನೋದಕ್ಕೆ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು. ಓಕೆ. ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳ ಮುಂದೆ. ಇವತ್ತೇನಾಗಿದೆ, ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಮಾತಾಡೋದಿಲ್ಲ. ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ 519.6, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು. ಪ್ರಧಾನಮಂತ್ರಿಗಳ ಬಳಿ ಸುಮಾರು 28-29 ತೆಲುಗು ದೇಶಮದ MP ಹೋಗಿ ಕೂತರು, ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ. ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ, ಅಧ್ಯಕ್ಷರೇ, ನಾನು ಬಿಜಾಪುರಿನಲ್ಲಿದ್ದೆ, ನಾನು ಲೋಕಸಭಾ ಸದಸ್ಯ ಇದ್ದೆ. ಪತ್ರಕರ್ತರು ಬಂದು ಕೇಳಿದ್ರು, ಇವತ್ತು ಚಂದ್ರಬಾಬು ನಾಯ್ಡು ಅವರು ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ. 515ಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೇನೋ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು. ಆದರೆ ಅವತ್ತು ನಾ ಹೇಳಿದೆ, ಕೇಂದ್ರ ಸರ್ಕಾರ 519.6 ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನು ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದೇ ಇದ್ದರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂದೆ. 5 ನಿಮಿಷದಲ್ಲಿ ಅನಂತಕುಮಾರ್ ಅವ್ರ ಫೋನ್ ಬಂತು ನನಗೆ. ಏನು ಕೇಳಿದ್ರೆ ಅಧ್ಯಕ್ಷರೇ, ಏನಪ್ಪ ಮಹಾಪ್ರಭು, ನಮ್ಮದು ಸರ್ಕಾರ ಇದೆ, ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದರು. ಹೌದು, ಕೊಡ್ತೀನಿ ಅಂತ ಹೇಳಿನ ಅಂತ ಹೇಳಿದೆ. ಕೊಡ್ತೀನಿ ಅಂತ ಹೇಳಿದೆ. ನೀವೇ ಕಲಿಸಿರಲ್ರಿ ನಮ್ಮ ಮೊದಲು ದೇಶ, ಪಕ್ಷ, ಅಲ್ಲಿಂದ ನಾನು, ದೇಶ, ನನ್ನ ಕ್ಷೇತ್ರದ ಜನ, ನನ್ನ ಲೋಕಸಭಾ ಸ್ಥಾನ. ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಮುಖ್ಯಮಂತ್ರಿಗಳಿದ್ದರು. ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಂಗಳೂರಿನ ವಿಧಾನಸಭೆಯಲ್ಲಿ. ನಿರ್ಣಯ ಆಯಿತು, ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ. ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸಿ, ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪುತ್ತೆ. ಆಯಿತು, ತಪ್ಪಿದ್ರೆ ಏನು ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ. ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ, ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದಿದ್ರು ಅಧ್ಯಕ್ಷರೇ. ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಸೇಡಮ್ ಇದ್ದರು, ಡಾಕ್ಟರ್ MR ತಂಗಾ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ನಾನು, ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು, ಯಹಿ ದೇಖೋ ಬಿಜಾಪುರಕ್ಕೆ ಸಂಸದ್ ಐಸಾ ಬಾತ್ ಕಿಯಾ ಹೈ ಅಂತ ಹೇಳಿದ್ರು. ನಾನು ನೋಡಿದ್ರು ವಾಜಪೇಯಿ ಅವರು. ನಾ ಹೇಳಿದೆ, ಈ ರೀತಿ 519 ಆಗದೇ ಇದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ಅಂತ ವಾಜಪೇಯಿ ಮುಂದೆ ಹೇಳಿದಾಗ, ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಏನೋ ನೆನೆಸ್ತೇನೆ, ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಸಾಳ್ವೆ ಅವ್ರಿಗೆ ಫೋನ್ ಮಾಡಿದ್ರು. कल हमारा एक कर्नाटक के हमारे MP और केंद्र मंत्री आ रहे, उनका जो अफिडेविट डालने का है सुप्रीम कोर्ट में, आप करिए. ಮುಂಜಾನೆ 8 ಗಂಟೆಗೆ ಹರೀಶ್ ಸಾಳ್ವೆ ಅವ್ರ ಮನೆಗೆ ಹೋದ್ವಿ ನಾವು, ಅನಂತಕುಮಾರ್ ನೇತೃತ್ವದಲ್ಲಿ. ಅವ್ರ ಮನೆಗೆ ಹೋದಿವಿ, ಟಿಫಿನ್ ಮಾಡಿದ್ವಿ. ಒಂದೇ ಮಾತು ಹೇಳಿದ್ರು ಹರೀಶ್ ಸಾಳ್ವೆ, ಕಲ್ ಹಮ್ ಅಟಲ್ ಜಿ ನೆ ಬೋಲಾ है आज सुप्रीम कोर्ट में आलमट्टी डैम का 519.6 519.6 ಅಫಿಡೇಟ್ डाल देंगे. ಅವ್ರಿಗೆ ಧಮಕಿ ಬಂದಿದ್ರ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು. ಮುಂದೆ 6 ತಿಂಗಳಾದಾಗ ನಾನು ಏನು ಉಚ್ಚಾಟನೆ ಮಾಡಬೇಕಂತಿದ್ರಲ್ಲ ಅಧ್ಯಕ್ಷರೇ, ನಾ ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು. ನಾವು ನಮ್ಮ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಹಂಚಬೇಕಾಗಿಲ್ಲ. ಜನ ನಮ್ದು ಅನ್ನತ್ತಾರೆ. ಇವತ್ತು ನೋಡಿ, ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ, ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರು 10-15 ಜನ ಸೇರ್ತಾರೆ. ಯಾಕೆ ಸೇರ್ತಾರೆ? ನಾನು ದುಡ್ಡು ಕೊಟ್ಟು ತರಿಸ್ತೀನ, ಏನು ಜೀಪ್ ಕೊಡ್ತೀನ, ಡಾಬಾದಾಗ ಊಟ ಏನೂ ಇಲ್ಲ. 15-20 ಜನ ಸೇರ್ತಾರೆ. ಯಾಕಂದ್ರೆ ಗಟ್ಟಿಯಾಗಿ ಒಂದು ನಮ್ಮ ಸರ್ಕಾರ ಇತ್ತು, ನಮ್ಮವ್ರು ಮುಖ್ಯಮಂತ್ರಿ ಇದ್ದರು. 2 ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಆದವು, ಶಿವಮೊಗ್ಗ ಮತ್ತು ವಿಜಯಪುರ.
ಶಿವಮೊಗ್ಗಕ್ಕೆ 450 ಕೋಟಿ ರೂಪಾಯಿ ಕೊಟ್ಟರು, ಬಿಜಾಪುರಕ್ಕೆ 200, ಒಂದು ಸಣ್ಣ ಡಬ್ಬಿ, ಒಂದು ಇಂಥ ಅಳಗಾಡು ವಿಮಾನ, ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ, ರನ್ವೇ, ನೈಟ್ ಲ್ಯಾಂಡಿಂಗು, ಬೋಯಿಂಗು, ಗೂಡ್ಸ್, ಆ ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ ಕಾರ್ಗೋ. ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದ ಗಡ್ಡೆ ಹೋಗಿ ಡಬಕ್ಕತ್ತು ಬಿದ್ದು ಯತ್ನಾಳ ವಿಮಾನ ಪತನ, ಯತ್ನಾಳ ಮೇಲೆ. ನಾ ಅದೇ ಯಡಿಯೂರಪ್ಪರಿಗೆ ಕೇಳಿದೆ, ಇದು ಯಾವ್ದು ರೀ? ಅವ್ರು ಹೇಳಿದ್ರಲ್ಲ ನಮ್ಮ ರಾಜುಕಾಗೆ, ಶಿವಮೊಗ್ಗಕ್ಕೆ ಬೆಣ್ಣೆ, ವಿಜಾಪುರಕ್ಕೆ ಸುಣ್ಣ, ಇದೆಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು. ವಿಧಾನಸಭೆ ಒಳಗೆ ಎದ್ದು ಹೋದ್ರು, ಆನಂದ್ ಸಿಂಗ್ಗೆ ಹಚ್ಚಿದ್ರು. ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತದ ಅಧ್ಯಕ್ಷರೇ? ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ. ಅಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ, ನನಗೆ ರನ್ವೇ ಮಾಡುತ್ತಾರೆ. ಜಗಳ ತೆಗೆದೆ. ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದ್ರೆ, ಇವತ್ತೇನು ಕೇಂದ್ರ ಮಂತ್ರಿ ಬಂದು 200 ಕೋಟಿ ಕೊಟ್ಟರು. ಶಿವಮೊಗ್ಗ ಈಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು. ಅದು ನಮ್ಮ ಹೋರಾಟದ ಫಲ. ನಾವು ಬರೀ ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಇನ್ನೂ 10 ಸಲ ಮಾಡಲಿ, ನಾನೇನು ಅಂಜೋದಿಲ್ಲ. ನಾಳೆ ನೇರವಾಗಿ ಜನರಿಂದ ನಂದೇ ಪಕ್ಷದಿಂದ ಬರ್ತೀನಿ, ಅದು ನನಗೆ ಭಯ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು, ಮಿಸ್ಟರ್ ಯತ್ನಾಳ್, ನಿಮ್ಮ ವೈನ್ ಬೋರ್ಡಿಗೆ ಒಂದು 100 ಕೋಟಿ ಕೊಡ್ತೀನಂದ್ರು. ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನಿ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ. ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೃಷ್ಣ ಭಾಗ್ಯ ಜಲಗಮನದ ಆಫೀಸು, ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ. ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ? ಇಲ್ಲಿ ಕಮಿಷನರ್ ಆಫೀಸ್ ಇದೆ ಶುಗರ್ದು, ಅದು ಬೆಂಗಳೂರಿನಾಗೆ ಇರ್ತಾರೆ ಅವರು. ನೀವು ಯಾವ್ಯಾವ ಶಿಫ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಏನೋ ಒಬ್ರು ಹೇಳಿದ್ರೆ ಯಾರೋ 17-18 ಕಚೇರಿಗಳು. ಇವತ್ತು ಇದು ಇಂಥದ್ದು ಒಂದು ಸುವರ್ಣ ಸೌಧ ಕಟ್ಟಿರಿ ಅಧ್ಯಕ್ಷರೇ. ಇದ್ರ ಕೆಲಸ ಏನು? 10 ದಿವಸ. 10 ದಿವಸನಾಗ 2 ಜನ ಧರಣಿ ಪರಣಿ ಹಿಡಿದ್ರೆ ಒಂದು 5-6 ದಿವಸ ನಡೀತೈತಿ. ಅಟ್ರ ಸಲುವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ, ಇದ್ರ ಮಗ್ಗಲ್ಲಿ ಒಂದು ಶಾಸಕರ ಭವನ ಇಲ್ಲ, ಯಾವ ಸೆಕ್ರೆಟ್ರಿಯೇಟ್ ಇಲ್ಲ, ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು. ಯಾವ ಪುಣ್ಯಾತ್ಮ ಆರ್ಕಿಟೆಕ್ಟು ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇ ಬೇಕ್ರಿ. ಅವ್ನು ಆಫೀಸರ್ಗೆ IAS ಆಫೀಸರ್ ಅವ್ರ ಕೂತ್ರ ಕಾಲು ಹತ್ತವಂಥವು. ಇದು ಎದಕ್ಕೆ ಉಪಯೋಗ ಆಯ್ತದು? ಇದರ ಸಾರ್ಥಕತೆ ಏನು? ಉತ್ತರ ಕರ್ನಾಟಕದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾರ್ಥಕತೆ ಏನು ಅಧ್ಯಕ್ಷರೇ? ಸುಮ್ಮನೆ ಖಾತಾಕಾರಿಕೆ 10 ದಿವಸ ಇಲ್ಲಿ ಬರೋದು ಎಲ್ಲ ಟೀಕೆ ಮಾಡ್ತಾರೆ. ಬೆಳಗಾವಿಗೆ ಬರೋದಂದ್ರೆ ಜಾಲಿ ಮಾಡ್ಲಿಕ್ಕೆ ಬರ್ತಾರೆ, ಶನಿವಾರ ಆಯ್ತಾರಿತ್ತಂದ್ರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಇವತ್ತು ನೋಡ್ರಿ, ನಾಗ್ಪುರದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕನಿಷ್ಠ 1 ತಿಂಗಳು ಸದನ ನಡೀತದೆ. ಅಲ್ಲಿ ಸೆಕ್ರೆಟ್ರಿಯೇಟ್ ಇದೆ, ಶಾಸಕರ ಭವನ ಇದೆ, ಅಲ್ಲಿ ಎಲ್ಲ ಅಡಿಷನಲ್ ಸೆಕ್ರೆಟರಿ ಲೆವೆಲ್ ರ್ಯಾಂಕ್ನವ್ರು ಅಲ್ಲಿ ಅಧಿಕಾರಿಗಳಿದ್ದಾರೆ. ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿ? ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.